So welcome to online class of Elements of Cost Accounting, 6th semester Commercial Practice, Unit 3, Material Cost. ಇದರ ಸೆಷನ್ 26 ಗೆ ತಮಗೆಲ್ಲ ಸ್ವಾಗತ. ಕಳೆದ ಸೆಷನ್ನಲ್ಲಿ ಸೆಷನ್ 25 ಅಲ್ಲಿ ನಾವು FIFO ಮೆಥಡ್ ಒಂದು ಪ್ರಾಬ್ಲಮ್ ತೆಗೆದುಕೊಂಡ್ಬಿಟ್ಟು ಅದರಲ್ಲಿ ನಾವು ಸೇಮ್ ಪ್ರಾಬ್ಲಮ್ನ ನಾವು FIFO ಮೆಥಡ್ ಅಲ್ಲೂ ಮಾಡಿದ್ದೀವಿ, LIFO ಮೆಥಡ್ ಅಲ್ಲೂ ಮಾಡಿದ್ದೇವೆ. ಇವತ್ತಿನ ಕ್ಲಾಸಲ್ಲಿ ಸೆಷನ್ 26 ಅಲ್ಲಿ ನಾವು ಸಿಂಪಲ್ ಅವರೇಜ್ ಮೆಥಡ್, ಓಕೆ, ಮೆಟೀರಿಯಲ್ ಇಶ್ಯೂ ಮಾಡಲಿಕ್ಕೆ ಸ್ಟೋರಿಂದ ಹಲವಾರು ಟೈಪ್ಸ್ ಆಫ್ ಮೆಥಡ್ಸ್ ಇದೆ. FIFO, LIFO, ಸಿಂಪಲ್ ಅವರೇಜ್, ವೇಟೆಡ್ ಅವರೇಜ್, ಬೇಸ್ ಸ್ಟಾಕ್ ಮೆಥಡ್ ಇದೆಲ್ಲ ಇದೆ. ಇವತ್ತಿನ ಕ್ಲಾಸಲ್ಲಿ ನಾವು ಸಿಂಪಲ್ ಅವರೇಜ್ ಮೆಥಡ್ ಅಂದರೆ ಏನು, ವೇಟೆಡ್ ಅವರೇಜ್ ಮೆಥಡ್ ಅಂದರೆ ಏನು, ಹಾಗೆಯೇ ವಿ ಆರ್ ಗೋಯಿಂಗ್ ಟು ಟೇಕ್ ಎನ್ ಸಿಂಪಲ್ ಎಕ್ಸಾಂಪಲ್, ಸಿಂಪಲ್ ಪ್ರಾಬ್ಲಮ್ ಆನ್ ಸಿಂಪಲ್ ಅವರೇಜ್ ಮೆಥಡ್. ಸಿಂಪಲ್ ಅವರೇಜ್ ಮೆಥಡ್ನ ಒಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ತೆಗೆದುಕೊಂಡ್ಬಿಟ್ಟು ನಾವು ಸಾಲ್ವ್ ಮಾಡೋಣ. ಫಸ್ಟ್ ಸಿಂಪಲ್ ಅವರೇಜ್ ಮೆಥಡ್ ಅಂದ್ರೆ ಏನು? ಸೊ ನಮಗೆ ಈಗಾಗಲೇ ಗೊತ್ತಿದೆ, FIFO ಫಸ್ಟ್ ಇನ್ ಫಸ್ಟ್ ಔಟ್, LIFO ಲಾಸ್ಟ್ ಇನ್ ಫಸ್ಟ್ ಔಟ್. ಅದೇ ರೀತಿ ದಿಸ್ ಈಸ್ ಒನ್ ಮೋರ್ ಮೆಥಡ್ ಆಫ್ ಮೆಟೀರಿಯಲ್ ಇಶ್ಯೂ. ಸ್ಟೋರಿಂದ ಇಶ್ಯೂ ಮಾಡಲಿಕ್ಕೆ ಇದು ಒಂದು ಮೆಥಡ್ ಇದೆ, ರಾ ಮೆಟೀರಿಯಲ್ ಇಶ್ಯೂ ಮಾಡಲಿಕ್ಕೆ. ಸಿಂಪಲ್ ಅವರೇಜ್ ಮೆಥಡ್, ಆಸ್ ದ ನೇಮ್ ಇಂಡಿಕೇಟ್ಸ್, ಇಶ್ಯೂ ಪ್ರೈಸಸ್ ಆಫ್ ರಾ ಮೆಟೀರಿಯಲ್ ಆರ್ ಫಿಕ್ಸ್ಡ್ ಅಟ್ ದಿ ಕ್ಯಾಲ್ಕುಲೇಟೆಡ್ ಅವರೇಜ್ ಯೂನಿಟ್ ಪ್ರೈಸ್. ಸೊ FIFOದಲ್ಲಿ ಏನು ಮಾಡ್ತಿದ್ರಿ, ಫಸ್ಟ್ ಇನ್ ಫಸ್ಟ್ ಔಟ್. ನೀವು ಮೊದಲು ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿರೋ ರೇಟ್ ಏನಿದೆ ಆ ರೇಟಲ್ಲಿ ನೀವು ಫಸ್ಟ್ ಇಶ್ಯೂ ಮಾಡ್ತಾ ಇದ್ರಿ. LIFOದಲ್ಲಾದ್ರೆ ಲೇಟೆಸ್ಟ್ ಲಾಸ್ಟ್ ನೀವೇನು ಪರ್ಚೇಸ್ ಮಾಡಿದ್ರಾ ಲಾಸ್ಟ್ ಇನ್ ಫಸ್ಟ್ ಔಟ್. ಇಶ್ಯೂ ಮಾಡಬೇಕಾದ್ರೆ ಲಾಸ್ಟ್ ಪರ್ಚೇಸ್ ಮಾಡೋದೇನಿದೆ ಆ ರೇಟಲ್ಲಿ ನೀವು ಇಶ್ಯೂ ಮಾಡ್ತಾ ಇದ್ರಿ. ಬಟ್ ಸಿಂಪಲ್ ಅವರೇಜ್ ಅಂದಾಗ ಇಲ್ಲಿ ನಾವು ಆ ಒಂದು ಪ್ರೈಸ್ನ ತಗೊಳ್ಳೋದಿಲ್ಲ, ನಾವೇನು ಪರ್ಚೇಸ್ ಮಾಡಿದೀವಿ ಅದರ ಅವರೇಜ್ ತಗೊಳ್ತೀವಿ. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಸಿಂಪಲ್ ಅವರೇಜ್ ಮೆಥಡ್. ಇಶ್ಯೂ ಪ್ರೈಸಸ್ ಆಫ್ ರಾ ಮೆಟೀರಿಯಲ್ಸ್ ಆರ್ ಫಿಕ್ಸ್ಡ್ at the calculated average unit price. When new purchases are made at different rates, the average changes. So this method is not followed because it fails to cover the COP. COP means what? Cost of production. Very good, cost of production. So simple method. Suppose simple average ಅಂದ್ರೆ ಸಪೋಸ್ ನೋಡಿ, ಒಂದು ಲಾಟ್ 10 ಯೂನಿಟ್ ಲಾಟನ್ನು 10 ರೂಪಾಯಿದಂಗೆ ಪರ್ಚೇಸ್ ಮಾಡಿದ್ದೀರಾ, ಇನ್ನೊಂದು 10 ಯೂನಿಟ್ ಲಾಟನ್ನು 20 ರೂಪಾಯಿದಂಗೆ ಪರ್ಚೇಸ್ ಮಾಡಿದ್ದೀರಾ. ಈಗ 20 ಯೂನಿಟ್ಸ್ನ ಇಶ್ಯೂ ಮಾಡಬೇಕು. ಓಕೆ, ಈಗ 10 ರೂಪಾಯಿದು 10 ಯೂನಿಟ್ದು 10 ರೂಪಾಯಿ ಅಲ್ವಾ, ಇನ್ನೊಂದು 10 ಯೂನಿಟ್ದು 20 ರೂಪಾಯಿ. ಸೊ 10 ರೂಪಾಯಿ ಪ್ಲಸ್ 20 ರೂಪಾಯಿ ಎರಡನ್ನೂ ಸೇರಿಸಿ ಎಷ್ಟಾಯಿತು, 30 ರೂಪಾಯಿ ಆಯಿತು. ಡಿವೈಡ್ ಬೈ ಎಷ್ಟು ಪ್ರೈಸಸ್ ಇದೆ, 2 ಪ್ರೈಸ್ ಇದೆ, ಸೇ 15 ರೂಪಾಯಿ ಆಗುತ್ತೆ. ಸೊ ಇದು ಕಂಪ್ಯೂಟ್ ಮಾಡ್ಲಿಕ್ಕೆ ಒಂದು ಫಾರ್ಮುಲಾ ಇದೆ ನೋಡಿ. ಇಶ್ಯೂ ಪ್ರೈಸ್ ಯಾವ ರೀತಿ ಕಂಪ್ಯೂಟ್ ಮಾಡ್ತೀರಾ, ಟೋಟಲ್ ನಂಬರ್ ಆಫ್ ಯೂನಿಟ್ ಪ್ರೈಸ್ ಆಫ್ ಮೆಟೀರಿಯಲ್ಸ್ ಇನ್ ಸ್ಟಾಕ್. ಓಕೆ, ಎಷ್ಟು ಯೂನಿಟ್ಸ್ ಈಗ ತಾನೇ ಹೇಳ್ತಿದ್ದೆ ನಾನು. ಓಕೆ, ಎಷ್ಟು ಯೂನಿಟ್ಸ್ ಇದೆ, 30 ಯೂನಿಟ್ಸ್. ಸೊ ನಂಬರ್ ಆಫ್ ಪ್ರೈಸಸ್, ಈಗ 10 ರೂಪಾಯಿದು 10 ಯೂನಿಟ್ ಅಂತ ಹೇಳಿದೆ, ಇನ್ನೊಂದು 10 ಯೂನಿಟ್ಸ್ 20 ರುಪೀಸ್ ಅಂತ ಹೇಳಿದೆ, ಎರಡು ಸೇರಿ 30 ರುಪೀಸ್ ಆಯಿತು. ನಂಬರ್ ಆಫ್ ಪ್ರೈಸಸ್ ಎಷ್ಟು ತೊಗೊಂಡಿದ್ದೀವಿ ನಾವಿಲ್ಲಿ, 2 ಪ್ರೈಸ್, 10 ರೂಪಾಯಿದೊಂದು 20 ರೂಪಾಯಿದೊಂದು. ಸೊ ನೀವು ಡಿವೈಡ್ ಮಾಡಿದಾಗ ಇಶ್ಯೂ ಪ್ರೈಸ್ 15 ರೂಪಾಯಿ ಆಗುತ್ತೆ. ಸೊ ಇನ್ ದಿಸ್ ವೇ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಇಶ್ಯೂ ಪ್ರೈಸ್. ಸೊ ಈ ಪ್ರಾಬ್ಲಮ್ನ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಗೊತ್ತಾಗುತ್ತೆ ಯಾವ ರೀತಿ ಅಂತೇಳಿ. ಓಕೆ, ಸೊ ಫಾರ್ ಕ್ಯಾಲ್ಕುಲೇಟಿಂಗ್ ಇಶ್ಯೂ ಪ್ರೈಸ್, ಟೋಟಲ್ ಆಫ್ ಯೂನಿಟ್ ಪ್ರೈಸ್ ಆಫ್ ಮೆಟೀರಿಯಲ್ಸ್ ಇನ್ ಸ್ಟಾಕ್. ನೀವು ಇಶ್ಯೂ ಮಾಡಬೇಕಾದ್ರೆ ಯಾವ ಲಾಟಿಂದ ಇಶ್ಯೂ ಮಾಡ್ತಿದ್ದೀರಾ, 2 ಲಾಟಿಂದ ಅಂದ್ರೆ ಆ 2 ಲಾಟ್ನ ಪ್ರೈಸ್ ತಗೊಳ್ಳಿ, ಪ್ರೈಸ್ನ ಟೋಟಲ್ ಮಾಡಿ, ಡಿವೈಡ್ ಬೈ ನಂಬರ್ ಆಫ್ ಪ್ರೈಸ್. 2 ತಗೊಂಡ್ರೆ 2 ಪ್ರೈಸ್, 3 ತಗೊಂಡ್ರೆ 3. ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ದೆನ್ ವೇಟೆಡ್ ಅವರೇಜ್ ಮೆಥಡ್. ಸೊ ಇಂದಿನ ಈ ಮೆಥಡ್ ಅಲ್ಲಿ ನಾವು ಸಿಂಪಲ್ ಅವರೇಜ್ ಅಲ್ಲಿ ನಾವು ಪ್ರೈಸ್ ಮಾತ್ರ ತಗೊಂಡಿದ್ದೀವಿ, ಕ್ವಾಂಟಿಟಿ ತಗೊಂಡಿಲ್ಲ. ಇಲ್ಲಿ ನೋಡಿ, ವೇಟೆಡ್ ಅವರೇಜ್ ಮೆಥಡ್, ವೇಟೆಡ್. ಓಕೆ, ಸೊ ದಿಸ್ ಮೆಥಡ್ ಗಿವ್ಸ್ ವೇಟೇಜ್ ಅಪಾರ್ಟ್ ಫ್ರಮ್ ದಿ ಪ್ರೈಸ್ ಬಟ್ ಆಲ್ಸೋ ಟು ದಿ ಕ್ವಾಂಟಿಟಿ ಆಲ್ಸೋ. ಇಲ್ಲಿ ವೆಯ್ಟ್ ಈ ಒಂದು ಮೆಥಡ್ ಅಲ್ಲಿ ನಾವು ಪ್ರೈಸು ತಗೊಳ್ತೀವಿ, ಕ್ವಾಂಟಿಟಿನೂ ತಗೊಳ್ತೀವಿ. ದಿಸ್ ಪ್ರೈಸ್ ಇಸ್ ಒಬ್ಟೈನ್ಡ್ ಬೈ ಡಿವೈಡಿಂಗ್ ದಿ ಟೋಟಲ್ ಕಾಸ್ಟ್ ಆಫ್ ಮೆಟೀರಿಯಲ್ ಇನ್ ಸ್ಟಾಕ್ ಬೈ ದಿ ಟೋಟಲ್ ಕ್ವಾಂಟಿಟಿ ಆಫ್ ಮೆಟೀರಿಯಲ್ಸ್ ಇನ್ ಸ್ಟಾಕ್. ಆ ಮೆಟೀರಿಯಲ್ ಸ್ಟಾಕ್ ಟೋಟಲ್ ಕ್ವಾಂಟಿಟಿ, ಟೋಟಲ್ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ತಗೊಳ್ತೀವಿ, ಡಿವೈಡೆಡ್ ಬೈ ಟೋಟಲ್ ಕ್ವಾಂಟಿಟಿ. ಸೊ ದಿಸ್ ಇಸ್ ದಿ ಫಾರ್ಮುಲಾ. ವೇಟೆಡ್ ಅವರೇಜ್ ಪ್ರೈಸ್, ಇಶ್ಯೂ ಪ್ರೈಸ್ ಏನಿದೆ, ವ್ಯಾಲ್ಯೂ ಆಫ್ ಮೆಟೀರಿಯಲ್ ಇನ್ ಸ್ಟಾಕ್ ಡಿವೈಡೆಡ್ ಬೈ ಕ್ವಾಂಟಿಟಿ ಇನ್ ಸ್ಟಾಕ್. ಇಂದಿನ ಪ್ರಾಬ್ಲಮ್ ಅಲ್ಲಿ ಏನು ಮಾಡಿದ್ವಿ ನಾವು, ಪ್ರೈಸ್ ತಗೊಂಡ್ವಿ, ಪ್ರೈಸ್ನ ಅಡಿಷನ್ ಮಾಡಿದ್ವಿ, ಡಿವೈಡ್ ಬೈ ನಂಬರ್ ಆಫ್ ಪ್ರೈಸಸ್ ಮಾಡಿದ್ವಿ. ಸೊ ವೇಟೆಡ್ ಅವರೇಜ್ ಅಲ್ಲಿ ವ್ಯಾಲ್ಯೂ ಆಫ್ ಮೆಟೀರಿಯಲ್ ಇನ್ ಸ್ಟಾಕ್, ಆ ಸ್ಟಾಕ್ ಅಲ್ಲಿ ಏನಿದೆ ಅದ್ರ ವ್ಯಾಲ್ಯೂ ತಗೊಳ್ತೀವಿ ಇನ್ ರುಪೀಸ್ ಡಿವೈಡೆಡ್ ಬೈ ಕ್ವಾಂಟಿಟೀಸ್, ದಟ್ ಈಸ್ ಇನ್ ನಂಬರ್ಸ್. ಯು ವಿಲ್ ಗೆಟ್ ವೇಟೆಡ್ ಅವರೇಜ್ ಇಶ್ಯೂ ಪ್ರೈಸ್ ಬರುತ್ತೆ.
ಓಕೆ, ಸೊ ವೇಟೆಡ್ ಆವರೇಜ್ ಇಶ್ಯೂ ಪ್ರೈಸ್ ನಾನು ಕಳೆದ 5 ಕ್ವಶನ್ ಪೇಪರ್ ನೋಡಿದ್ದೀನಿ. ಈ ಒಂದು ಇದ್ರ ಸಂಬಂಧಪಟ್ಟಂತೆ ಯಾವುದು ಪ್ರಾಬ್ಲಮ್ ಕೊಟ್ಟಿಲ್ಲ. ಸೊ ನನ್ನ ನಂತರ ದಿನಗಳಲ್ಲಿ ಇದನ್ನು ಮಾಡಿಸ್ತೀನಿ. ಇವತ್ತಿನ ಕ್ಲಾಸಲ್ಲಿ ಸಿಂಪಲ್ ಆವರೇಜ್ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಾಬ್ಲಮ್ ಮಾಡೋದು ಅಂತೇಳಿ ನೋಡ್ತಾ ಹೋಗೋಣ. ಓಕೆ, ನಾವು ಓಕೆ, ಪ್ರಾಬ್ಲಮ್ ಕಾಣ್ತಾ ಇದೆನಾ ಸ್ಟೂಡೆಂಟ್ಸ್? Yes, sir. ಓಕೆ, ನೋಡಿ, ದಿಸ್ ಈಸ್ ಏಪ್ರಿಲ್ ಮೇ 2019 ಅಲ್ಲಿ ಐ ಥಿಂಕ್ 16th ಪ್ರಾಬ್ಲಮ್, 16ನೇ ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಸೊ ಪ್ರಾಬ್ಲಮ್ ಈ ರೀತಿ ಇದೆ. ದಿ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ರಿಲೇಟ್ಸ್ ಟು ದಿ ಮೆಟೀರಿಯಲ್ ಝಡ್ ಫಾರ್ ದ ಪರ್ಪಸ್ ಆಫ್ ಇಶ್ಯೂ ಅಡಾಪ್ಟ್ ಸಿಂಪಲ್ ಆವರೇಜ್ ಮೆಥಡ್. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾನೆ, ಅದೇ ಮೆಥಡ್ ನೀವು ಮಾಡಬೇಕು. ಸೊ ನೀವು ಇದು ಲೀಫೋ ಕೊಟ್ಟರೆ ಫೀಫೋ ಮಾಡೋದು, ಫೀಫೋ ಕೊಟ್ಟರೆ ಸಿಂಪಲ್ ಆವರೇಜ್ ಮಾಡಂಗಿಲ್ಲ, ನಿಮಗೆ ತಿಳಿದಂಗೆ ಮಾಡಂಗಿಲ್ಲ. ಕ್ವಶನ್ ಪೇಪರ್ಲಿ ಯಾವ್ದು ಕೊಟ್ಟಿದ್ದಾನೆ ಅದನ್ನೇ ಮಾಡಬೇಕು. ಓಕೆ, ಫಸ್ಟ್ ಒನ್, 5th January 2018 purchased 4,000 units at ₹4. Next, 20th January purchased 500 units at ₹5. 5ನೇ ತಾರೀಕು ಫೆಬ್ರವರಿ issued 2,000 units. ಅದೇ ರೀತಿ 10th February purchased 6,000 units at ₹6. ಇಲ್ಲಿ ಕರೆಕ್ಟ್ ಪ್ರೈಸಸ್ ಎಲ್ಲ ನೋಡಬೇಕಾಗುತ್ತೆ, ಯಾವ ಪ್ರೈಸ್ ಅಲ್ಲಿ ಯಾವ ದಿವಸ ಪರ್ಚೇಸ್ ಮಾಡಿದ್ದಾರೆ. ಹಾಗೇನೆ 15th February issued 4,000 units. ಹಾಗೇನೆ 18th February issued 1,000 units. ಹಾಗೇನೆ 4th March issued 2,000 units. 12th March 2018 purchased 4,500 units at ₹5.50. ಹಾಗೇನೆ 20th March issued 2,000 units. ಸೊ ಪ್ರತಿ ತಿಂಗಳಲ್ಲಿ ಡೇಟ್ ವೈಸ್ ಅವನು ಪರ್ಚೇಸ್ ಕೊಟ್ಟಿದ್ದಾನೆ, ಹಾಗೇನೆ ಇಶ್ಯೂ ಕೊಟ್ಟಿದ್ದಾನೆ. ನೀವು ಸ್ಟಾಕ್ ಲೆಜರ್ ನ ಪ್ರಿಪೇರ್ ಮಾಡಬೇಕು ಬೈ ಫಾಲೋಯಿಂಗ್ ಸಿಂಪಲ್ ಆವರೇಜ್ ಮೆಥಡ್. ಸೊ ಪ್ರಾಬ್ಲಮ್ ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಎಸ್, Yes, sir. ಓಕೆ, ಈಗ ನಾವು ಪ್ರಾಬ್ಲಮ್ನ ನೋಡಿದೀವಿ. ಏಪ್ರಿಲ್ 2019 16th ಪ್ರಾಬ್ಲಮ್. ಈಗ ಸ್ಟೋರ್ ಲೆಜರ್ ಅಂದ ತಕ್ಷಣ ಅಲ್ಲಿ ಆವಾಗ ಹಿಂದಿನ ಪ್ರಾಬ್ಲಮ್ ಲೀಫೋ ಫೀಫೋ ಅಂತ ಬರ್ತಾ ಇದ್ರಿ. ಇವತ್ತಿನ ಕ್ಲಾಸಲ್ಲಿ ಸ್ಟೋರ್ ಲೆಜರ್ ಅಕೌಂಟ್ ಸಿಂಪಲ್ ಆವರೇಜ್ ಮೆಥಡ್ ಅಂತೇಳಿ ಕಾಲಮ್ ಅಲ್ಲಿ ಬ್ರಾಕೆಟ್ ಅಲ್ಲಿ ಹಾಕೊಳ್ಳಿ. ಓಕೆ, ಸೊ ಈಗ ವಿ ಆರ್ ಗೋಯಿಂಗ್ ಟು ಸಾಲ್ವ್ ಪ್ರಾಬ್ಲಮ್ ನೌ. ಎಸ್, ಸ್ಕ್ರೀನ್ ಕಾಣ್ತಾ ಇದೆ ಅಲ್ವಾ ಸ್ಟೂಡೆಂಟ್ಸ್? Yes, sir. ಓಕೆ, ತುಂಬಾ ಸಿಂಪಲ್ ಇದೆ, ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಓಕೆ, ಫಸ್ಟ್ ಒನ್ ಡೇಟ್ ಏನಿದೆ. ಸೊ ಪ್ರೊವೈಡ್ ಕಾಲಮ್ಸ್ ಅಕಾರ್ಡಿಂಗ್ಲಿ ಸ್ಟೋರ್ ಲೆಜರ್ ಅಕೌಂಟ್ ಸಿಂಪಲ್ ಅವರೇಜ್ ಮೆಥಡ್. ಡೇಟ್, ಪರ್ಟಿಕ್ಯುಲರ್ಸ್, ರೆಸಿಟ್ಸ್ ಅಲ್ಲಿ 3 ಕಾಲಮ್ ಬರುತ್ತೆ. ಕ್ವಾಂಟಿಟಿ, ಪ್ರೈಸ್, ಅಮೌಂಟ್. ಇಶ್ಯೂ ಅಲ್ಲಿ ಕ್ವಾಂಟಿಟಿ, ಪ್ರೈಸ್, ಅಮೌಂಟ್. ಬ್ಯಾಲೆನ್ಸ್ ಅಲ್ಲಿ ಹಾಗೇನೆ ಅದೇ ರೀತಿ ಇರುತ್ತೆ, ಕ್ವಾಂಟಿಟಿ, ಪ್ರೈಸ್, ಅಮೌಂಟ್. ಓಕೆ, ಫಸ್ಟ್ ಒನ್ ಏನ್ ಕೊಟ್ಟಿದ್ದಾನೆ, ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ಪರ್ಚೇಸ್ ಇದೆ. ಸೊ ವಾಟ್ ಇಸ್ ದ ಡೇಟ್? 5th January 2018. ಓಕೆ, 5th January 2018. ಇಲ್ಲಿ ಪರ್ಚೇಸ್ ಅಂದಾಗ ಏನ್ ಬರೀಬೇಕು? ಗೂಡ್ಸ್ ರಿಸಿಪ್ಟ್ ನೋಟ್ ನಂಬರ್. ವೆರಿ ಗುಡ್, GRN ನಂಬರ್, GRN ನಂಬರ್ ಅಂತ ಬರೀತೀರಾ. ಸೊ ರಸಿಟ್ ಅಂದ ತಕ್ಷಣ ರಸಿಟ್ ಕಾಲಮ್ ಅಲ್ಲಿ ಬರುತ್ತೆ. ಎಷ್ಟಿದೆ ಕ್ವಾಂಟಿಟಿ? 4,000 ಯೂನಿಟ್. ರೇಟ್ 4 rupees. ಎಸ್ 4. ಸೊ ಎರಡನ್ನು ಮಲ್ಟಿಪ್ಲೈ ಮಾಡಿ 4,000 ಇಂಟು 4. ಸೊ ದಟ್ ಈಸ್ 16,000 ಆಯಿತು. ಓಕೆ, ನೆಕ್ಸ್ಟ್ ಬ್ಯಾಲೆನ್ಸ್ ಅಂದಾಗ ನೀವೇನು ಪರ್ಚೇಸ್ ಮಾಡಿರ್ತಾರೋ ಅದೇ ಆ ದಿನಕ್ಕೆ ಬ್ಯಾಲೆನ್ಸ್ ಇರುತ್ತೆ, ಅದನ್ನೇ ಬರಿಬೇಕು. 4,000 4 rupees ಅಲ್ವಾ? ಫಸ್ಟ್ ಒನ್ ಗೊತ್ತಾಯ್ತಲ್ವಾ? ಓಕೆ, ನೆಕ್ಸ್ಟ್ ಡೇಟ್ 20.
20 January 2018. Yes, 20 January 2018. Receipts are issues. Receipt. Receipt ಇದೆ, right? ಎಷ್ಟಿದೆ receipt? 500 units. 500 units. Rate 5 rupees. 5 rupees. Amount 2,500 ಅಲ್ವಾ? Right? Yes, sir. ಓಕೆ, ನೋಡಿ, ಫಿಫೋ ಲೀಫೋ ಮೆಥಡ್ಗೂ ಈ ಮೆಥಡ್ಗೂ ನಾನು ಈಗ ಹೇಳ್ತೀನಲ್ಲ ಅದು ಡಿಫ್ರೆನ್ಸ್ ಇದೆ. ಸೊ ಹಿಂದಿನ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡ್ತಿದ್ದೀನಿ ನೀವು, ಮೇಲಿಂದು ಆಸ್ ಇಟ್ ಇಸ್ ಬರ್ದು ಈ ಸರಿದು ಕೆಳಗಡೆ ಬರೀತಿದ್ರಲ್ವಾ? Yes, sir. ರೈಟ್. ಈಗ ಏನ್ ಮಾಡ್ಬೇಕು ಗೊತ್ತಾ, ಅಮೌಂಟ್ ಇದೆಯಲ್ವಾ, ಕ್ವಾಂಟಿಟಿ ಎರಡು ಸೇರಿಸ್ಬೇಕು, ವ್ಯಾಲ್ಯೂನು ಎರಡು ಸೇರಿಸ್ಬೇಕು, ಪ್ರೈಸ್ ಅನ್ನ ಬರಿಬಾರ್ದು. ಯಾಕೆ ಹೇಳಿ, ನಾವು ವಿ ಆರ್ ಗೋಯಿಂಗ್ ಟು ಮೇಕ್ ಅವರೇಜಸ್. ಹಾಗಾಗಿ ಯಾವ ರೀತಿ ಅಂದ್ರೆ ನೋಡಿ, ಕ್ವಾಂಟಿಟಿ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ, ಕ್ಲೋಸಿಂಗ್ ಕ್ವಾಂಟಿಟಿ ಹಳೇದು 4,000 ಇದೆ ಅಲ್ವಾ? 4,000. 4,000 ಪ್ಲಸ್ ಈ ಸರಿ ಎಷ್ಟಿದೆ, 500 ಪರ್ಚೇಸ್ ಮಾಡಿದೀವಿ. 500. ಎರಡು ಸೇರಿ ಎಷ್ಟಾಯ್ತು? 4,500. ವೆರಿ ಗುಡ್. ಈ ರೀತಿ ಬರಿಬೇಕು ಸಿಂಪಲ್ ಅವರೇಜ್ ಅಲ್ಲಿ, ಪ್ರೈಸ್ ಬರಿಬೇಡಿ. ಅದೇ ರೀತಿ ಈಗ 16,000 ಇದೆ ಅಮೌಂಟು ಹಳೇದು, ಈ ಸರಿದು 2,500 ಇದೆ ಪರ್ಚೇಸ್ ಮಾಡಿರೋದು. ಎರಡು ಸೇರಿ ಎಷ್ಟಾಗುತ್ತೆ? 18,500. 18,500. ಗೊತ್ತಾಯ್ತಾ? ಇಲ್ಲಿ ಪ್ರೈಸ್ ಬರಿಬೇಡಿ, ಯಾಕಂದ್ರೆ ಇದರಲ್ಲಿ 4 ರೂಪಾಯಿನೂ ಇದೆ 5 ರೂಪಾಯಿನೂ ಇದೆ ಅಲ್ವಾ? Yes, sir. ಓಕೆ, ಹಾಗಾಗಿ ಬರಿಬಾರ್ದು. ರೈಟ್? ಓಕೆ, ನಾವು ನೆಕ್ಸ್ಟ್ ಡೇಟ್ ಏನಿದೆ? February 5th. ಫೆಬ್ರವರಿ 5th. ರೈಟ್, ಫೆಬ್ರವರಿ 5th. Receipts are issues. Issue. Material Requisition number. ಓಕೆ, ಈಗ ರಸೀಟ್ ಸೈಡ್ ಡ್ಯಾಶ್ ಹಾಕಿದ್ದೀನಿ. ಎಷ್ಟು ಇಶ್ಯೂ ಮಾಡ್ತಾ ಇದ್ದೀರಾ? 2,000. ಓಕೆ, ನೋಡಿ 2,000 ಇಶ್ಯೂ ಮಾಡಬೇಕು. ಈಗ ನಾವು 2,000 ಇಶ್ಯೂ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಾವು ವಿ ಆರ್ ಫಾಲೋಯಿಂಗ್ ಅವರೇಜ್ ಅಲ್ವಾ? ಅವರೇಜ್ ಅಂದ್ರೆ ಯಾವ ರೀತಿ ಬರುತ್ತೆ? ಈಗ ಎರಡು ರೇಟ್ ಇದೆ ನೋಡಿ, 4,000ದ್ದು 4 ರೂಪಾಯಿ ಇದೆ, 500ದ್ದು 5 ರೂಪಾಯಿ ಇದೆ. ಓಕೆ, ನಾವು ಫಸ್ಟ್ ಈಗ ಇಶ್ಯೂ ಮಾಡ್ತಾ ಇರೋದು 2,000 ಇಶ್ಯೂ ಮಾಡ್ತಾ ಇದೀವಿ. ಓಕೆ, ಈಗ 4 ರೂಪಾಯಿ ಪ್ಲಸ್ 5 ರೂಪಾಯಿ ಡಿವೈಡ್ ಬೈ 2 ಇಲ್ಲಿ ಮಾಡ್ತಾ ಇದೀವಿ ನೋಡಿ, ಈಕ್ವಲ್ಸ್ 4 ಪ್ಲಸ್ 5 ಡಿವೈಡೆಡ್ ಬೈ 2. ಯಾಕಂದ್ರೆ 4 ರೂಪಾಯಿ ಒಂದಿದೆ, 5 ರೂಪಾಯಿದು ಒಂದಿದೆ, ಅದು ಎರಡನ್ನೂ ಸೇರಿಸಿ ಪ್ರೈಸ್ ಇದೆ. ಟೋಟಲ್ ನಂಬರ್ ಆಫ್ ಪ್ರೈಸಸ್ ಇಸ್ 2. ಹಾಗಾಗಿ ಎಷ್ಟು ಬರುತ್ತೆ? 4 ಪ್ಲಸ್ 4.5. 4.5 ಹೆಂಗ್ ಬಂತಂತ ಗೊತ್ತಾಯ್ತಾ? Yes, sir. ಈ ಎರಡು ಪ್ರೈಸ್ ಇದೆ ಅಲ್ವಾ, 4 ರೂಪಾಯಿದೊಂದು 5 ರೂಪಾಯಿದೊಂದು ಇದೆ. ಇಶ್ಯೂ ಮಾಡ್ಬೇಕಾದ್ರೆ ನಾವು 2,000ನ 4 ರೂಪಾಯಿದಂಗೂ ಇಶ್ಯೂ ಮಾಡಂಗಿಲ್ಲ, 5 ರೂಪಾಯಿದಂಗೂ ಇಶ್ಯೂ ಮಾಡಂಗಿಲ್ಲ. ಸೊ 4 ರೂಪಾಯಿ 50 ಪೈಸೆದಂಗೆ ಇಶ್ಯೂ ಮಾಡಬೇಕು. ಬಿಕಾಸ್ ವಿ ಆರ್ ಗೋಯಿಂಗ್ ಟು ಮೇಕ್ ಅವರೇಜ್ ಮಾಡ್ತಾ ಇದೀವಿ. ಹಾಗಾಗಿ ಓಕೆ, ಈಗ ಎಷ್ಟು ಬಂತಿದು? 4.5. ಓಕೆ, 4.5 ಬಂತು, ಅಮೌಂಟ್ ಆಗುತ್ತೆ. ಈಗ ಎಷ್ಟು ಉಳಿತು ನೋಡಿ? 9,000 ಬಂತಲ್ವಾ? ಈಗ 2,500, sir. ಎಸ್, 4,500ರಲ್ಲಿ 2,000 ಲೆಸ್ ಆಗುತ್ತೆ. ಎಷ್ಟಾಗುತ್ತೆ ಅವಾಗ? 2,500 ಆಗುತ್ತೆ. ಇಲ್ಲೇನು ಪ್ರೈಸಲ್ಲಿ ಬರಿಬೇಡಿ. ಅದೇ ರೀತಿ 18,500ರಲ್ಲಿ 9,000 ಲೆಸ್ ಮಾಡಿ, ಇನ್ನೆಷ್ಟು ಉಳಿಯುತ್ತೆ? 9,500. ಎಸ್, ವೆರಿ ಗುಡ್. ನೋಡಿ, ಈ ರೀತಿ ಮಾಡಬೇಕು. ಓಕೆ, ಸೊ 2 ಲಾಟ್ ಪರ್ಚೇಸ್ ಮಾಡಿರಾ, 4,000 5,000 4 ರೂಪಾಯಿದಂಗೆ 5 ರೂಪಾಯಿದಂಗೆ, ಅದನ್ನ ಆವರೇಜ್ ಮಾಡಿದ್ರೆ ನಮಗೆ 4 ರೂಪಾಯಿ ಬಂತು, 2,000 ಇಶ್ಯೂ ಮಾಡಿದ್ದೇವೆ. ಓಕೆ, ನೆಕ್ಸ್ಟ್ ಏನಿದೆ ನೋಡಿ, ಡೇಟ್ February 10th. ಫೆಬ್ರವರಿ 10th. Receipts are issues. Receipt. Okay, GRN number. How much? 6,000 units. 6,000 Units. Okay, rate 6 rupees. 6 rupees. Right. ಈಗ 6,006 ಅಂದ ತಕ್ಷಣ ಅದು ಮಲ್ಟಿಪ್ಲೈ ಮಾಡಿ ನಿಮಗೆ 36,000 ಬಂತು. ಈಗ ಏನ್ ಮಾಡ್ತೀರಾ? ಈಗ ಆಡ್ ಮಾಡ್ಬೇಕಲ್ವಾ? Yes, sir. ಎಸ್, ಹೆಂಗ್ ಮಾಡ್ತೀರಾ ಆಡು?
2,500 ಕ್ವಾಂಟಿಟಿಗೆ 6,000 ಸೇರಿಸಿ ರೆಸಿಟ್ ಆಗಿದೆ. ಎಷ್ಟಾಗುತ್ತೆ ಎರಡು ಸೇರಿ? 8,500. ವೆರಿ ಗುಡ್, 8,600. ಇಲ್ಲಿ ಪ್ರೈಸ್ ಬರಿಬೇಡಿ. ಓಕೆ, ಇಲ್ಲಿ ಅಮೌಂಟು 9,500ಗೆ 36,000 ಆಡ್ ಮಾಡಿ ರೀಸೆಂಟ್ ಪರ್ಚೇಸ್. 45,500. ಎಸ್, 55,500. 9,500 ಪ್ಲಸ್ 36,000 45,500 ಬಂದಿದೆ. ಓಕೆ, Sir, ಎಸ್, ಹೇಳಿ ಹೇಳಿ ಹೇಳಿ. Receipt. Issue, sir. ಹೇಳಪ್ಪ. Issue. ನೆಕ್ಸ್ಟ್ ಇಶ್ಯೂನಾ? ಅಲ್ಲಿ ಈಗ ಯಾರ ಡೌಟ್ ಕೇಳ್ತಾ ಇದ್ರಿ? ಈಗ ಎಸ್ ಕೇಳಿ, ಏನ ಕೇಳ್ತಿದ್ರಲ್ಲ ಸ್ಟೂಡೆಂಟ್ಸ್? ಡೌಟ್ ಇದೆನಾ? ಶೆಲ್ ವಿ ಮೂವ್? yes, sir. ಓಕೆ, ನೆಕ್ಸ್ಟ್ ಹೇಳಿ. February 15th. ಡೇಟ್ February 15th. 18th February. 15th or 18th? 18th February. Sir, first. ಫಸ್ಟ್ 15th. Yes, sir. ಓಕೆ, ಇಶ್ಯೂಸ್ ಇದೆನಾ? Yes, sir. ಓಕೆ, ಎಷ್ಟಿದೆ ಇಶ್ಯೂಸ್? ಫಸ್ಟ್ ಒನ್ 4,000. 4,000 units. 4,000 ಯೂನಿಟ್ಸ್. 4,000 Yes, sir. ಯೂನಿಟ್ಸ್. ಓಕೆ, 4,000 ಯೂನಿಟ್ಸ್. ಈಗ ನೋಡಿ, ಫಸ್ಟ್ 4,000 ಯೂನಿಟ್ಸ್ ಇದೆ ಅಲ್ವಾ? ಇಲ್ಲಿ ನೋಡಿ, 4,000 ಪ್ಲಸ್ 500 ಎರಡು ಸೇರಿ 4,500 ಅಲ್ವಾ? Yes, sir. 4,500ದಲ್ಲಿ ಈಗ ಎಷ್ಟು ಇಶ್ಯೂ ಮಾಡಿದೀವಿ? 2,000 ಇಶ್ಯೂ ಮಾಡಿದೀವಿ Yes, sir. ಅಲ್ವಾ? ಓಕೆ, ಇನ್ನ ಎಷ್ಟು ಉಳಿತು ಈಗ? 4,500ದಲ್ಲಿ 2,000 ಇಶ್ಯೂ ಮಾಡಿದ್ರೆ ಎಷ್ಟು ಉಳಿತು? 2,500. 2,500. ಹೌದಾ? 2.5, sir. ಓಕೆ, ಈಗ ನಾವು ಎಷ್ಟು ಇಶ್ಯೂ ಮಾಡಬೇಕು? 4,000. ಓಕೆ, ಅಂದ್ರೆ 4,000 ಇಶ್ಯೂ ಮಾಡಬೇಕು ಅಂದ್ರೆ ಈ ಲಾಟು 4,000 ಲಾಟು, 500 ಲಾಟು ಪ್ಲಸ್ ಹಾಗೇನೆ 6,000 ಲಾಟ್, 3 ಲಾಟ್ ಇದೆ ಅಂತ ಅರ್ಥ ಅಲ್ವಾ ಸ್ಟೂಡೆಂಟ್ಸ್? Yes, sir. ಅಂದ್ರೆ 4 ರೂಪಾಯಿ, 5 ರೂಪಾಯಿ, 6 ರೂಪಾಯಿ ಮೂರನ್ನು ಸೇರಿಸಬೇಕು, ಡಿವೈಡ್ ಬೈ 3 ಮಾಡಬೇಕು. ಮೇಲೆ ಇಶ್ಯೂ ಮಾಡ್ಬೇಕಾದ್ರೆ ನಾವು ಆವರೇಜ್ ಮಾಡ್ಕೊಂಡಿದ್ದು 4 ಪ್ಲಸ್ 5 ಎರಡೇ ಮಾಡ್ಕೊಂಡಿದ್ವಿ. ಓಕೆ, ಇಶ್ಯೂ ಮಾಡ್ಬೇಕಾದ್ರೆ ಆವರೇಜ್ ಅಂದಾಗ 4 ಪ್ಲಸ್ 5 ಡಿವೈಡ್ ಬೈ 2 ಮಾಡಿದ್ವಿ. ಈಗ 4,000 ಇಶ್ಯೂ ಮಾಡಬೇಕಾದ್ರೆ 4,500 ಬಂದಿದೆ, ಅದರಲ್ಲಿ 2,000 ಇಶ್ಯೂ ಮಾಡಿದೀವಿ. ಹಾಗಾಗಿ ಇನ್ನು 2,500 ಅಷ್ಟೇ ಇದೆ. ನಾವು ಮಾಡ್ತಾ ಇರೋದು 4,000 ಅಂದ್ರೆ ಅದು 3 ಲಾಟಲ್ಲೂ ಇದೆ, 4 ರೂಪಾಯಿದ್ದು, 5 ರೂಪಾಯಿದ್ದು, 6 ರೂಪಾಯಿದ್ದು. ಹಾಗಾಗಿ ಇಲ್ಲಿ 4 ಪ್ಲಸ್ 5 ಪ್ಲಸ್ ಏನ್ ಮಾಡ್ತೀರಾ? 6 ಮಾಡಬೇಕು. 3 ಪ್ರೈಸ್ ಇದೆ, ಆವರೇಜ್ ಡಿವೈಡ್ ಬೈ 3 ಮಾಡಬೇಕು. 2 ಅಲ್ಲ, ಎಷ್ಟು ಪ್ರೈಸ್ ಇರುತ್ತೋ ಅಷ್ಟು ಪ್ರೈಸ್. ಎಷ್ಟು ಬಂತು ನಮಗೆ? 11 ಬರುತ್ತೆ. 11. ಎಷ್ಟು? 5, sir. ಓಕೆ, ನೋಡಿ, 4 ರೂಪಾಯಿ ಪ್ಲಸ್ 5 ರೂಪಾಯಿ ಪ್ಲಸ್ 6 ರೂಪಾಯಿ ಅಂದ್ರೆ 3 ಸೇರಿಸಿದ್ರೆ 15 ಆಗುತ್ತೆ. 15 ಡಿವೈಡೆಡ್ ಬೈ 3 ಅಂದ್ರೆ 5 ರೂಪಾಯಿ ಬರುತ್ತೆ. 5 ರೂಪಾಯಿದಂಗೆ ಇಶ್ಯೂ ಮಾಡಬೇಕು. 5 rupees ಇಸ್ ಆವರೇಜ್ ಪ್ರೈಸ್. ಓಕೆ, ನೋಡಿ ಇಲ್ಲೇ ಇರೋದು ಇದೊಂದರಲ್ಲೇ ನಿಮ್ ಪ್ರಾಬ್ಲಮ್ ಇರೋದು ಈ ರೀತಿ. ಸೊ ಕರೆಕ್ಟ್ ಅಂದ್ರೆ ನೀವು ಲಾಟ್ ಇಶ್ಯೂ ಮಾಡಬೇಕಾದ್ರೆ ಆ ಒಂದು ಇಶ್ಯೂ ಲಾಟ್ ಅಲ್ಲಿ ಯಾವ್ಯಾವ ಪರ್ಚೇಸ್ ಇದೆ ಅಂತೇಳಿ ನೀವು ನೋಡ್ಬೇಕಾಗುತ್ತೆ. ಸೊ ಈಗ ಸಾರಿ, ಈಗ ಎರಡು ಸೇರಿಸಿದ್ರೆ ಎಷ್ಟಾಗುತ್ತೆ ನೋಡಿ? 20,000. 20,000 ಆಯ್ತು. ಈಗ 8,500ದಲ್ಲಿ 4,000 ಇಶ್ಯೂ ಮಾಡ್ತೀರಾ, ಎಷ್ಟು ಉಳಿಯುತ್ತೆ? 4,000. 4,500. ಎಸ್, 4,500. 8,500 ಮೈನಸ್ 4,000 ಅಂದ್ರೆ 4,500 ಉಳಿತು. ಹಾಗೆ 45,000ದಲ್ಲಿ 20,000 ಹೋದ್ರೆ 25,500. ಈಗ 5 ರೂಪಾಯಿ ಹೆಂಗ್ ತಗೊಂಡೆ ಗೊತ್ತಾಯ್ತಾ ಸ್ಟೂಡೆಂಟ್ಸ್? Yes, Yes, sir. sir. Yes, sir. ರೈಟ್. ನೆಕ್ಸ್ಟ್ ಡೇಟ್ ಏನಿದೆ? 18th February. ಓಕೆ, 18th February. 18th. ಸೊ ಇಶ್ಯೂಸ್ ಒನ್ಸ್ ಅಗೇನ್. Yes, sir. ಓಕೆ, ಇಶ್ಯೂಸ್ 1,000 units. ಎಷ್ಟಿದೆ ಇಶ್ಯೂಸ್? 1,000 unit. ಹಾ, 1,000 unit. 1000 ಯೂನಿಟ್ಸ್. ಓಕೆ, 1000 ಯೂನಿಟ್ಸ್. ಈಗ ನೋಡಿ ಹೇಳ್ತೀನಿ, ಈಗ 4,500ದಲ್ಲಿ ಫಸ್ಟ್ 2,500 ಇಶ್ಯೂ ಮಾಡಿಬಿಟ್ಟಿದ್ದೀರಾ,
ನೆಕ್ಸ್ಟ್ 4,000 ಇಶ್ಯೂ ಮಾಡಿದಿರಾ ಅಂದ್ರೆ 4,000 ಪ್ಲಸ್ 2,000 ಎಷ್ಟಾಯ್ತು 6,000. ಅಲ್ವಾ? ಅಂದ್ರೆ 4,500 ಮೊದಲ್ದು ಖಾಲಿ ಆಗಿದೆ ಅಂತ ಅರ್ಥ ಅಲ್ವಾ? ಎಸ್ ಸರ್. ಅಲ್ವಾ? ಅಂದ್ರೆ ಈಗ 1,000 ಇಶ್ಯೂ ಮಾಡ್ತಾ ಇರೋದು 6,000 ಲಾಟ್ ಅಲ್ಲಿ ಮಾತ್ರ. ನೆನಪಿದೆನಾ? ಅರ್ಥ ಆಗ್ತಾ ಇದೆನಾ? ಸರ್ ಇನ್ನೊಂದ್ಸಲ ಹೇಳ್ರಿ. ಓಕೆ ಓಕೆ. ಇಲ್ಲಿ 4,000 ಪ್ಲಸ್ 500 ಇದೆ ಅಲ್ವಾ? ಎಸ್ ಒಂದ್ ಸರ್. ಲಾಟ್ 4,000 ಇದೆ, ಒಂದ್ ಲಾಟ್ 500 ಇದೆ. ಈ ಎರಡು ಲಾಟು ಖಾಲಿ ಆಗಿದೆ ಅಂತ ಹೇಳ್ತಿದ್ದೇನೆ. ಯಾವ ರೀತಿ ಅಂದ್ರೆ ಇಲ್ಲಿ 2,000 ಇಲ್ಲಿ 2,000 ಇಶ್ಯೂ ಮಾಡಿದೀವಾ, ಇಲ್ಲಿ Yes, sir. 4,000 ಇಶ್ಯೂ ಮಾಡಿದ್ವಾ? ಹಾ ಸರ್. ಓಕೆ, ಅಂದ್ರೆ ಎರಡು ಲಾಟು ಖಾಲಿಯಾಗಿ ಮೂರನೇ ಲಾಟ್ ಅಲ್ಲಿ 1,500 ಇಶ್ಯೂ ಮಾಡಿದೀವಿ ಅಂತ ಅರ್ಥ ಅಲ್ವಾ? ಎಸ್ ಸರ್. ಹಾ ಸರ್. ಹಂಗಾಗಿ ಈಗ 1,000 ನಾವ್ ಏನ್ ಇಶ್ಯೂ ಮಾಡ್ತಾ ಇದೀವಿ ಈಗ 18ನೇ ತಾರೀಕು, ಅದು ಮೂರನೇ ಲಾಟ್. 10/2 ಏನ್ ಫೆಬ್ರವರಿಯಲ್ಲಿ ಪರ್ಚೇಸ್ ಮಾಡಿದ್ರೆ 6,000 ರೂಪಾಯಿದಂತೆ ಆ ಲಾಟ್ ಅಲ್ಲಿ ಮಾತ್ರ ಮಾಡ್ತಾ ಇದ್ದೀರಾ ಅಲ್ವಾ? ಹಾ ಸರ್. ಹಾಗಾಗಿ ನೀವು ಇಲ್ಲಿ 5 ರೂಪಾಯಿ ಅಲ್ಲ, ಏನ್ ಪರ್ಚೇಸ್ ಮಾಡಿಲ್ಲ ಅದೇ ರೇಟ್ನೇ ಹಾಕಿ. ಸೊ 6 rupees, ದಟ್ ಈಸ್ 6 rupees ಡಿವೈಡೆಡ್ ಬೈ 1 ಅಂದ್ರೆ 6 ಆಗುತ್ತೆ. ಹಾಗಾಗಿ ಇಲ್ಲಿ 6 rupees ಹಾಕ್ಬೇಕು. ಓಕೆ, ಇಲ್ಲಿ ಇನ್ನೊಂದು ಪ್ರೈಸ್ ಇಲ್ಲ, ಯಾಕಂದ್ರೆ ಹಳೆದೆಲ್ಲ ಖಾಲಿ ಆಗಿದೆ ಇಶ್ಯೂ ಮಾಡಿರೋದು. ಹಾಗಾಗಿ ಸೊ ಈಗ 6,000 ಇಂಟು 6 ಅಂದ್ರೆ 6,000 ಆಯ್ತು. ಈಗ 4,500ದಲ್ಲಿ 1,000 ಹೋದ್ರೆ ಎಷ್ಟಾಗುತ್ತೆ? 3,500. ವೆರಿ ಗುಡ್. ಅದೇ ರೀತಿ ಇಲ್ಲಿ $19,500. 19,500. ಓಕೆ, ರೈಟ್. ನೆಕ್ಸ್ಟ್ ಡೇಟ್ ಏನಿದೆ? 4th May. March 4th. ರೈಟ್. ತೇಜು, ಓಕೆ. ರಸೀಟ್ಸ್ ಆರ್ ಇಶ್ಯೂಸ್. Issues. ಓಕೆ, Issue ಹಾ, ಎಷ್ಟಿದೆ? 2,000 units. 2,000. ಎಷ್ಟು ಆಫ್ ಮಾಡಿ ಸೈಲೆಂಟ್ ಮಾತಾಡೋ ಹೆಚ್ಚಿಗೆ ನನಗೆ ಮಾತಾಡ್ಬೇಡ ನೀ ತಿರುಗಿ. ಕ್ವಾಂಟಿಟಿ ಎಷ್ಟಿದೆ? ಹೌ ಮಚ್ ಕ್ವಾಂಟಿಟಿ? 1,000 sir. 2,000 units. 2,000 units. 2,000 sir. ಓಕೆ. ಈಗ ಎಷ್ಟಾಗ್ತಿರೋ ರೇಟು? 6. ಯಾಕಂದ್ರೆ ಅರ್ಲಿಯರ್ ಲಾಟ್ ಎಲ್ಲ ನಾವು ಇಶ್ಯೂ ಮಾಡಿದೀವಿ 4 ರೂಪಾಯಿದ್ದು 5 ರೂಪಾಯಿದ್ದೆಲ್ಲ ಇಶ್ಯೂ ಆಲ್ರೆಡಿ ಆಗೋಗಿದೆ. ಸೊ ನಮಗೆ ಉಳಿದಿರೋದು 6,000 ಕ್ವಾಂಟಿಟಿದು 6 rupees ಲಾಟ್ ಅಷ್ಟೇ ಇದೆ. ಹಾಗಾಗಿ ಏನ್ ಹೇಳ್ತೀವಿ ನಾವು? ಟೋಟಲ್ ವ್ಯಾಲ್ಯೂ ಡಿವೈಡೆಡ್ ಬೈ ನಂಬರ್ ಆಫ್ ಪ್ರೈಸಸ್. ಇಲ್ಲಿ 6,000 ಡಿವೈಡೆಡ್ ಬೈ 1 ಅಂದ್ರೆ 6 ಡಿವೈಡೆಡ್ ಬೈ 1 ಅಂದ್ರೆ 6 ಇರುತ್ತೆ. ಹಾಗಾಗಿ 6 rupees ಹಾಗೆ ಮಾಡಬೇಕು. ಹಿಯರ್ 6,000 2 ಅಂದ್ರೆ 12,000 ಆಗುತ್ತೆ. 12,000. ಇಲ್ಲಿ 3,500ದಲ್ಲಿ 2,000 ಕ್ವಾಂಟಿಟಿ ಇಶ್ಯೂ ಮಾಡ್ತೀರಾ. ಹೌ ಮಚ್ ರಿಮೈನಿಂಗ್? 1,500. 1,500. ವೆರಿ ಗುಡ್. ಈಗ 19,500ದಲ್ಲಿ 12,000 ಇಶ್ಯೂ ಮಾಡಿದ್ದೀರಾ. ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ? 7,500. 7,500. ವೆರಿ ಗುಡ್. ನೋಡಿ, ಪ್ರೈಸ್ ಕಾಲಮ್ ಅಲ್ಲಿ ನಾವು ಯಾವುದು ಬರಿತಾ ಇಲ್ಲ, ಬಿಕಾಸ್ ವಿ ಆರ್ ಟೇಕಿಂಗ್ ಆವರೇಜ್. ಓಕೆ, ಸೊ 6 ಡಿವೈಡೆಡ್ ಬೈ 1 ಅಂದ್ರೆ 6 rupees ಆಗುತ್ತೆ. ನಾವು ಮಾಡಿದ ಆವರೇಜ್ ಲೆಕ್ಕನೆ. ಅದೇ ಇಲ್ಲಿ ನೋಡಿ 4 + 5 ಡಿವೈಡೆಡ್ ಬೈ 2 ಅಂದ್ರೆ 4.5 ಆಯ್ತು. ಓಕೆ, ಅದೇ ರೀತಿ 4 + 5 + 6 ಡಿವೈಡ್ ಬೈ 3 ಅಂದ್ರೆ 5 ಆಯ್ತು. ಹಾಗೆ 6 ಡಿವೈಡೆಡ್ ಬೈ 1 ಅಂದ್ರೆ 6 ಆಗುತ್ತೆ. ಸರ್ ನೀವು 6 ರೂಪಾಯಿನ ಬರೆದ್ರೆ ಹೆಂಗ್ ಸರ್ ಆವರೇಜ್ ಆಗುತ್ತೆ? ಸೊ 6 ಡಿವೈಡ್ ಬೈ 1 ಅಂದ್ರೆ 6. ಹಾಗಾಗಿ ವಿ ಆರ್ ಟೇಕಿಂಗ್ ಆವರೇಜ್ ಪ್ರೈಸ್.
ನೆಕ್ಸ್ಟ್ ಸರ್ ಹೇಳಿ ಹೇಳಿ. ಸರ್ ಯಾವುದೇ ಪ್ರಾಬ್ಲಮ್ ಕೊಟ್ಟರು ಹಿಂಗೆ ಮಾಡ್ಬೇಕಾ ಇದ್ರಲ್ಲಿ? ಎಸ್, ಹೌದು. ಓಕೆ ಸರ್. ಓಕೆ, ಸೊ ನಿಮಗೆ ಎಕ್ಸಾಮಲ್ಲಿ ಕೇಳಿರೋದು ಏಪ್ರಿಲ್ ಮೇ 2019 16 ಇದು ಒಂದೇ ಕೇಳಿದ್ದಾನೆ. ಬಟ್ ನೀವು ಇದನ್ನ ಅರ್ಥ ಮಾಡ್ಕೊಂಡ್ರೆ, ಅಥವಾ ಇಫ್ ಯು ವಾಂಟ್ ಫ್ಯೂ ಮೋರ್ ಪ್ರಾಬ್ಲಮ್ ಅಂದರೆ ನಾನು ಮಾಡ್ಲಿಕ್ಕೆ ರೆಡಿ ಇದ್ದೀನಿ, ತೊಂದರೆ ಇಲ್ಲ. ಇದು ಒಂದು ನೀವು ಅರ್ಥ ಮಾಡ್ಕೊಂಡ್ರೆ ಎಲ್ಲದಕ್ಕೂ ನೀವು ಫಾಲೋ ಮಾಡ್ಬೋದು. ಓಕೆ, ನೆಕ್ಸ್ಟ್ ಡೇಟ್ ಏನಿದೆ? ನೆಕ್ಸ್ಟ್ ಡೇಟ್ 12th March. 12th March. Receipts are issues? Receipt. Okay. DRN number. How much quantity? 4,500 units. 4,500 unit. Rate? 5 rupees 50 paisa. 5 rupees 50 paise. Okay, amount ಎಷ್ಟಾಗುತ್ತೆ? 24,750. Yes, 24,750. ಈಗ 5,000 1,500 ಬ್ಯಾಲೆನ್ಸ್ ಇದೆ, ಪ್ಲಸ್ 4,500 ಪರ್ಚೇಸ್ ಮಾಡಿದಿರಾ, ಎರಡು ಸೇರಿ ಎಷ್ಟಾಗುತ್ತೆ? 6,000. ಕರೆಕ್ಟ್ ಹೇಳಿ. 6,000. ರೈಟ್. ಕ್ವಾಂಟಿಟಿ, ಅಮೌಂಟ್ 32,000. ವೆರಿ ಗುಡ್. ಸೊ 32,000. 250. ಎಸ್, 32,250 ಆಗುತ್ತೆ. ಓಕೆ, ಇನ್ನೊಂದು ಹೇಳಿ ಲಾಸ್ಟ್. ಡೇಟ್ 6,000 ಹೆಂಗೆ? ಇದು ಹೆಂಗ್ ವೆರಿ ಗುಡ್. ನೋಡಿ, 1,500 ಬ್ಯಾಲೆನ್ಸ್ ಇದೆ ನಮ್ಮ ಹತ್ರ ಸ್ಟೋರಲ್ಲಿ. ಈಗ 4,500 ಯೂನಿಟ್ಸ್ನ ಪರ್ಚೇಸ್ ಮಾಡಿದ್ದೇವೆ. ನೋಡಿ, ಗೊತ್ತಾಯ್ತಾ? ರೆಸಿಟ್. ಎಸ್ ಸರ್. ಓಕೆ, ರೈಟ್. ನೆಕ್ಸ್ಟ್ ಡೇಟ್ ಏನಿದೆ? ಎರಡು ಆಡ್ ಮಾಡ್ಬೇಕಾ? ಹೌದು, ಪರ್ಚೇಸ್ ಮಾಡಿದ್ರೆ ಆಡ್ ಮಾಡ್ಬೇಕಲ್ವಾ? ರಸೀಟ್ ಸರ್. ರಸೀಟ್. ಓಕೆ, ರಸೀಟ್ ಅಂದ್ರೆ ಆಡ್ ಮಾಡಬೇಕು, ಇಶ್ಯೂಸ್ ಅಂದ್ರೆ ಸಾರಿ ಲೆಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಸರ್ ಅದ್ರಲ್ಲಿ 7,500 ಬಂದಿದೆಯಲ್ಲ ಸರ್? ಓಕೆ, ನೋಡಿ ಅದು ಮತ್ತೆ 24,000. 7,500 ಇದೆ ನೋಡಿ. 4,500 ಏನ್ ನೋಡಿ, 1,500ಕ್ಕೆ 4,500 ಸೇರಿಸಿದ್ರೆ 6,000 ಆಯ್ತು. ಅದೇ ರೀತಿ 1,500 ಮೆಟೀರಿಯಲ್ದು ಸ್ಟಾಕ್ ವ್ಯಾಲ್ಯೂ 7,500 ಇತ್ತು. ಈಗ 4,500 ಪರ್ಚೇಸ್ ಮಾಡೋದಕ್ಕೆ 24,500 ಬಂತು. ಈಗ 7,500 ಪ್ಲಸ್ 24,750 ಎರಡು ಸೇರಿಸಿದ್ರೆ 32,250 ಆಗುತ್ತೆ. ಅಂದ್ರೆ ಅಷ್ಟು ಕ್ವಾಂಟಿಟಿ ಅಷ್ಟು ಅಮೌಂಟ್ ಅಂತೇಳಿ. 6,000 ಕ್ವಾಂಟಿಟಿ ಮೆಟೀರಿಯಲ್ ಸ್ಟಾಕ್ ಇದೆ, ಅದ್ರ ವ್ಯಾಲ್ಯೂ 32,250 ರೂಪಾಯಿ ಅಂತೇಳಿ. ಗೊತ್ತಾಯ್ತಾ? ಎಸ್ ಸರ್. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್. March 20. Receipt issue. ಇಶ್ಯೂನಾ? ಓಕೆ, ಇಶ್ಯೂ ಅಂತ ಮಾರ್ಚ್. ಡೇಟ್ ಎಷ್ಟು? March 20. 20th March 18. Issues is there. Material requisition number. You put dash. ಎಷ್ಟಿದೆ ಇಲ್ಲಿ? 2,000 units. 2,000 ಯೂನಿಟ್ಸ್ನ ಇಶ್ಯೂ ಮಾಡ್ತಾ ಇದ್ದೀರಾ? ಓಕೆ, ಈಗ ಹೇಳಿ, ಈಗ 2,000 ಇಶ್ಯೂನ ನಾವು ಮಾಡಬೇಕು ಅಂದರೆ ಯಾವ್ಯಾವ ಲಾಟಿಂದ ಮಾಡ್ತಿದ್ದೀವಿ ನಾವು? ಎಸ್, ಇಲ್ಲಿ 6 ಅಂತ ಹಾಕ್ಲಿಕ್ಕೆ ಬರೋದಿಲ್ಲ ನಮ್ಮ ಹತ್ರ. ನೋಡಿ, 6,000 ಲಾಟ್ಸ್ ನಾವು 6 ರೂಪಾಯಿಗೆ ಏನು ಪರ್ಚೇಸ್ ಮಾಡಿದ್ದೀವಿ, ಅದರಲ್ಲಿ ಉಳಿದಿರೋದು 1,500 ಮಾತ್ರ ಅಲ್ವಾ? ನೋಡಿ ಇಲ್ಲಿ ಅಲ್ವಾ? Yes sir. ಓಕೆ, ಅಂದ್ರೆ ಈಗ 6,000 ಯಾವಾಗಾಯ್ತು? 6,000 ಲಾಟು ಪ್ಲಸ್ 4,500 ಲಾಟು ಎರಡು ಸೇರಿದಾಗ ಅದರಿಂದ ನಾವು 2,000 ಇಶ್ಯೂ ಮಾಡಬಹುದು ಅಲ್ವಾ? 6,000 ಲಾಟು ಏನ್ ನಾವು ಪರ್ಚೇಸ್ ಮಾಡಿದ್ವಿ, 6 ರೂಪಾಯಿದಂಗೆ ಏನ್ ನಾವು ಪರ್ಚೇಸ್ ಮಾಡಿದೀವಿ, ಅದರಲ್ಲಿ ಇರೋದು 1,500 ಸ್ಟಾಕ್ ಮಾತ್ರ. ನಾವು 2,000 ಇಶ್ಯೂ ಮಾಡ್ಬೇಕಲ್ವಾ 20ನೇ ತಾರೀಕು ಮಾರ್ಚ್. ಅದಕ್ಕೆ ನಾವು 4,500 ಲಾಟನ್ನು ಅದರಲ್ಲೂ ಇಶ್ಯೂ ಮಾಡ್ತಾ ಇದೀವಿ. ಅಂದ್ರೆ 6 rupees ಪ್ಲಸ್ 5.5 ಡಿವೈಡೆಡ್ ಬೈ ಎಷ್ಟು? 2. ವೆರಿ ಗುಡ್. ಸೊ ಇದು ಎರಡು ಪ್ರೈಸ್ ಇದೆ. 6 ರೂಪಾಯಿದು ಒಂದು ಪ್ರೈಸ್ ಇದೆ, 5 ರೂಪಾಯಿ 50 ಪೈಸೆ ಇದೆ. ದಟ್ ಈಸ್ ಈಕ್ವಲ್ ಟು, ಸೊ ಈಗ ತಾನೇ ನಾವು ಮಾಡಿದ್ವಲ್ಲಿ ಇಲ್ಲಿ ನೋಡಿ, ಸೊ 6 ಪ್ಲಸ್ 5.5 ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ? ಅದು 5 ರೂಪಾಯಿ 5 rupees 75. 75 paisa.
ನೀವು ಆವರೇಜ್ ಮಾಡ್ಕೊಳ್ಳೋದು ಹೇಗೆ? ಇಶ್ಯೂನಲ್ಲಿ ನೋಡಿ 5 ರೂಪಾಯಿ 75 ಪೈಸೆ ಬಂತು. ಹೆಂಗ್ ಬಂತು? 6 ರೂಪಾಯಿ ಪ್ಲಸ್ 5 ರೂಪಾಯಿ 50 ಪೈಸೆ ತಗೊಂಡೆ. ಯಾಕೆಂದ್ರೆ ನಾನು ಏನು ಇಶ್ಯೂ ಮಾಡ್ತಾ ಇದ್ದೀನಿ ನಾನಿಲ್ಲಿ, ಇಟ್ ಕನ್ಸಿಸ್ಟ್ ಆಫ್ 2 ಲಾಟ್ಸ್, 2 ಪ್ರೈಸಸ್. ಹಾಗಾಗಿ 6 ರೂಪೀಸ್ ಪ್ಲಸ್ 5.5 ಎರಡನ್ನೂ ತಗೊಂಡು ಡಿವೈಡ್ ಬೈ 2 ಮಾಡಿದೆ, ನನಗೆ ಐ ವಿಲ್ ಗೆಟ್ 5 ರೂಪೀಸ್ 75 ಪೈಸೆ. ಸೊ ಅದನ್ನು ನೀವು ಮಲ್ಟಿಪ್ಲೈ ಮಾಡಿ 2000 ಇಂಟು 5 ರೂಪೀಸ್ 75 ಪೈಸೆ, ಯು ವಿಲ್ ಗೆಟ್ 11,500. Yes, sir. ನೆಕ್ಸ್ಟ್, ಈಗ ಇಶ್ಯೂ ಆಗಿರೋದ್ರಿಂದ ಇದನ್ನು ನಾವು 6,000 ಅಲ್ಲಿ 2,000 ಲೆಸ್ ಮಾಡಿ ಎಷ್ಟಾಗುತ್ತೆ? 4,000. 4,000. 4,000 ಆಗುತ್ತೆ. ಇಶ್ಯೂಸ್ 2,000 or 3,000 ನೋಡಿ. 2,000. 2,000, sir. 4,000 ಬರ್ತದೆ. ನಿಮಗೆ ಪ್ರಾಬ್ಲಮ್ ಅಲ್ಲಿ ಮೋಸ್ಟ್ಲಿ 3,000 ಹಾಕಿದೆ ಅನ್ಸುತ್ತೆ, ನೋಡಿ ಚೆಕ್ ಮಾಡಿ. ತಪ್ಪಿದ್ರೆ ಸರಿ. ಹೌದು ಸರ್, 3,000 ಹಾಕಿದೆ. ಓಕೆ, ಸೊ ಹಂಗಾರೆ ದಟ್ ಈಸ್ ರಾಂಗ್. ನಾನು ಈಗ ಮಾಡ್ತೀನಲ್ಲ, ದಿಸ್ ಇಸ್ ರೈಟ್. ಓಕೆ, ತೊಂದರೆ ಇಲ್ಲ. ಸೊ 4,000 ಈಗ ಇದನ್ನ ಲೆಸ್ ಮಾಡಿ. 4,000ದಲ್ಲಿ 6,000ದಲ್ಲಿ 2,000 ಹೋದ್ರೆ 4,000 ಆಯ್ತು. ಇಲ್ಲಿ ಅಮೌಂಟ್ ಪ್ರೈಸ್ ಬರಿಬೇಡಿ. ಒನ್ಸ್ ಅಗೇನ್ 20,750. ಎಸ್. 20,750. ಓಕೆ, ನೋಟ್ಸ್ ಅಲ್ಲಿ ಸಪೋಸ್ ಬರ್ಕೊಂಡಿದ್ರೆ ಚೇಂಜ್ ಮಾಡ್ಕೊಳ್ಳಿ ಲಾಸ್ಟಿಗೆ. ಓಕೆನಾ? ಓಕೆ, ಸೊ ಸಿಂಪಲ್ ಇದು. ಇಶ್ಯೂ ಮಾಡ್ಬೇಕಾದ್ರೆ ಯಾವ ಲಾಟಿಂದ ಇಶ್ಯೂ ಮಾಡ್ತಾ ಇದ್ದೀರಾ ನೋಡ್ಕೊಳ್ಳಿ. ಒಂದೇ ಲಾಟ್ ಇದ್ದಾದ್ರೆ ನೀವು ಅದನ್ನೇ ನೀವು ಬರಿಬೇಕಾಗುತ್ತೆ, ಅದೇ ಲಾಟ್ದು. ಅಥವಾ ನೀವು 2-3 ಇದ್ರೆ 2-3 ಪ್ರೈಸಸ್ನ ಆ್ಯಡ್ ಮಾಡಿ ಡಿವೈಡ್ ಬೈ ನಂಬರ್ ಆಫ್ ಪ್ರೈಸ್. 2 ಇದ್ರೆ 2, 3 ಇದ್ರೆ 3 ನೀವು ಮಾಡಬೇಕು. ಎಸ್, ಗೊತ್ತಾಯ್ತಾ ಸ್ಟೂಡೆಂಟ್ಸ್? Yes, sir. ಸೊ ಇದನ್ನು ನೀವು ಇನ್ನೊಂದು ಟೈಮ್ ನೀವು ವರ್ಕ್ ಮಾಡಿ. ಸಪೋಸ್ ಏನಾದ್ರು ಗೊತ್ತಾಗುತ್ತೆ ಸರ್ ಇದನ್ನು ಇನ್ನೊಂದು ಟೈಮ್ ಮಾಡಿದ್ರೆ ಇನ್ನೊಂದು ಟೈಮ್ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ, ತೊಂದರೆ ಇಲ್ಲ. ಸೊ ಬಟ್ ನೀವು ವರ್ಕ್ ಮಾಡಬೇಕಾಗುತ್ತೆ ಒಂದು ಟೈಮು. ಓಕೆನಾ?